ಸೊ ಹಂಪಿ ಆದ ನಂತರ ಈಗ ವಿರೂಪಾಕ್ಷ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿಯ ವೈಭವವನ್ನು ನೋಡು. ವಿರೂಪಾಕ್ಷೇಶ್ವರ ಸ್ವಾಮಿ. ಈ ಗೋಪುರವು ಸುಮಾರು 165 ಅಡಿ ಎತ್ತರವಿದ್ದು ತಳಭಾಗ 150 ಅಡಿ ಅಗಲವಾಗಿಯೂ 120 ಅಡಿ ಉದ್ದವಾಗಿಯೂ ಇದ್ದು 11 ಅಂತಸ್ತುಗಳಿಂದ ಕೂಡಿವೆ. ಚಪ್ಪಲಿ ಸ್ಟ್ಯಾಂಡ್. ಈ ಗೋಪುರದ ಮೂಲಕ ಒಳಗೆ ಸಾಗಿದರೆ ದೇವಾಲಯದ ದೊಡ್ಡ ಪ್ರಾಕಾರವಿದೆ. ಈ ಪ್ರಾಕಾರವು ಸುಮಾರು 510 ಅಡಿ ಅಗಲವಾಗಿಯೂ 135 ಅಡಿ ಉದ್ದವಾಗಿದೆ. ಪ್ರಾಕಾರದ ನೆಲಕ್ಕೆ ಕಲ್ಲುಗಳನ್ನು ಹಾಸಿದೆ. ಪ್ರಾಕಾರದ ಎಡಭಾಗದ ಮೂಲೆಯಲ್ಲಿ ದೊಡ್ಡದಾದ ಪಾಠಶಾಲೆ ಇವೆ. ವಿರೂಪಾಕ್ಷ ದೇವಾಲಯಕ್ಕೆ 2 ಪ್ರಾಕಾರಗಳುಂಟು. ಮೊದಲನೇ ಪ್ರಾಕಾರದಿಂದ ಮತ್ತು ಪಶ್ಚಿಮ ದಿಕ್ಕಿಗೆ ಹೊರಟರೆ ಮತ್ತೊಂದು ಗೋಪುರ ಕಾಣಬರುತ್ತದೆ. ಈ ಗೋಪುರಕ್ಕೆ ರಾಜಗೋಪುರ ಎಂದು ಹೆಸರು. ಈ ಗೋಪುರವನ್ನು ಶ್ರೀ ಕೃಷ್ಣದೇವರಾಜ ತನ್ನ ಪಟ್ಟಾಭಿಷೇಕದ ಸವಿ ನೆನಪಿನ ಕಾಣಿಕೆಯನ್ನು ಆಗಿ ಇದನ್ನು ನಿರ್ಮಿಸಿದನಂತೆ. कितना बढ़िया थे क्या? आठ डे तपाया ಈ ದೇವಾಲಯವು ನವರಂಗ ಶುಕನಾಸಿ ಗರ್ಭಗುಡಿ ಹೊಂದಿರುತ್ತದೆ. ಗರ್ಭಗುಡಿಯಲ್ಲಿ ಕಂಗೊಳಿಸುವುದೇ ವಿರೂಪಾಕ್ಷೇಶ್ವರ ಮೂರ್ತಿ. काय म्हणायचं ಶ್ರೀ ವಿರೂಪಾಕ್ಷನಿಗೆ ಪಂಪಾಪತಿ ಎಂದು ಕರೆಯುತ್ತಾರೆ. ಪಂಪಾದೇವಿಯು ಈ ಪವಿತ್ರ ಸ್ಥಳದಲ್ಲಿ ಶಿವನನ್ನು ಕುರಿತು ತಪಸ್ಸನ್ನಾಚರಿಸಿದಳಂತೆ. ಅವಳ ಭಕ್ತಿಗೆ ಮೆಚ್ಚಿ ಶಿವನ ಪ್ರತ್ಯಕ್ಷನಾಗಿ ಇಲ್ಲೇ ನೆಲೆಯಾಗಿ ನಿಲ್ಲಲು ಲಿಂಗರೂಪವನ್ನು ತಾಳಿದಂತೆ. ಆ ಮೂರ್ತಿಯೇ ಇಂದಿನ ವಿರೂಪಾಕ್ಷ. ಈ ಸ್ಥಳವನ್ನು ಪಂಪಾ ಕ್ಷೇತ್ರವೆಂದು ಕರೆಯಲು ಇದೇ ಕಾರಣವಾಗಿದೆ. ಮತ್ತೊಂದು ಭುವನೇಶ್ವರಿ ಮೂರ್ತಿ. ಇವು ಅತ್ಯಂತ ಸುಂದರ ಮೂರ್ತಿಗಳು. ಪಂಪಾದೇವಿ ಮಂದಿರದ ಹೊರಗಡೆ ಬಲಭಾಗದಲ್ಲಿ ನವಗ್ರಹಗಳ
ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಸೊ ಇಲ್ಲಿ ಗೋಪುರ ಉಲ್ಟ ಕಾಣಿಸ್ತಿದೆ. ಮತ್ತೆ ಮೂಲ ದೇವಾಲಯಕ್ಕೆ ಹಿಂತಿರುಗಿ ಬಂದು ದೇವಾಲಯದ ಹಿಂಭಾಗಕ್ಕೆ ಬಂದರೆ ಮೇಲೆ ಹೋಗಲು ಮೆಟ್ಟಿಲುಗಳಿವೆ. ಈ ಮೆಟ್ಟಿಲುಗಳ ಮೂಲಕ 4 ಮೆಟ್ಟಲೇರಿ ಬಲಭಾಗಕ್ಕೆ ತಿರುಗಿದರೆ ಒಂದು ಕೋಣೆ ಕಾಣಬರುತ್ತದೆ. ಈ ಕೋಣೆಯ ಪೂರ್ವ ದಿಕ್ಕಿನಲ್ಲಿ ಒಂದು ಸಣ್ಣ ಕಿಂಡಿ ಇದೆ. ಇದರಿಂದ ಹಾಯ್ದು ಬರುವ ಬೆಳಕು ಪಶ್ಚಿಮ ಗೋಡೆಯ ಮೇಲೆ ಬೀಳುತ್ತದೆ. ಇಲ್ಲಿ ನಾವು ಮುಂಭಾಗದ ಗೋಪುರದ ತಲೆಕೆಳಗಾದ ಬಿಂಬವನ್ನು ಕಾಣಬಹುದು. ಇದು ಒಂದು ಪಿನ್ ಹೋಲ್ ಕ್ಯಾಮರಾದಂತಿದೆ. ಹಾಗೆ ಮುಂದೆ ಸಾಗುತ್ತಾ ಬಂದು ದಕ್ಷಿಣ ಭಾಗದಲ್ಲಿ ಮತ್ತೊಂದು ಸಣ್ಣ ಬಾಗಿಲಿದೆ. ಅದರ ಮೂಲಕ ಹೊರ ಹೋಗಿ ನೋಡಿದರೆ ಸ್ವಲ್ಪ ಬಲದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಪಾವನತೀರ್ಥ ಎಂದು ಹೆಸರು. ಈಗ ನೀವು ನೋಡುತ್ತಿರುವುದು ಅವಶೇಷಗಳಾಗಿ ಸಿಕ್ಕಿದಂತಹ ಕೆಲವು ವಿಗ್ರಹಗಳನ್ನು ಇಲ್ಲಿ ಹೀಗೆ ಒಂದು ಕಟ್ಟೆಯ ಮೇಲೆ ಪ್ರದರ್ಶನಕ್ಕಾಗಿ ಇಡಲಾಗಿದೆ. ಸೊ ಇಲ್ಲಿ ರಾಣಿ ಇದ್ದ ಇದೊಂದು ಲೋಟಸ್ ಮಾಲ್ ಅಂತ. ಸೊ ಅದನ್ನು ನೋಡುವ. ಸೊ ಅರಮನೆ ಅಂತ ಹೋಗೋದನ್ನು ಹೇಳ್ತಾರಂತೆ, ಗೊತ್ತಿಲ್ಲ ನಮಗೆ. ನೋಡುವಷ್ಟೇ, ಇನ್ನು ಅವರಿಗೂ ಸಿಗಲಿಲ್ಲಂತೆ ಅರಮನೆ ಅವರು. ಸೊ ನೋಡ್ಲಿಕ್ಕೆ ಹೋದರೆ ಸಿಕ್ಕಾಪಟ್ಟೆ ಇದೆ. ಒಂದು 10 ಡೇಸಾ ಇಲ್ಲ 2 ವೀಕ್ಸ್ ಬೇಕಾಗ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಜಾಗ ಸಹ ಇದೆ ಇಲ್ಲಿ ನೋಡಲಿಕ್ಕೆ. ಇಲ್ಲಿ ನೋಡಿ, ರಾಣಿ ಅರಮನೆಯ ಅಧಿಷ್ಠ ಅಂದರೆ ಬೇಸ್ಮೆಂಟ್. लोटस मॉल महल। प्लेस का नाम क्या बॉस? लोटस मॉल। लोटस मॉल। जैसे लोटस क्या इधर सेंटर लो बस इकड़ लोटस क्या बोलते का है कमल का पता नहीं ना। ಏನಿದೆ ಲೋಟಸ್. ಇದನ್ನು ಲೋಟಸ್ ಮಹಲ್ ಎಂತಲೂ ಚಿತ್ರಾಂಗಿಣಿ ಮಹಲ್ ಎಂತಲೂ ಕರೆಯುತ್ತಾರೆ. ಇದು ಹಿಂದೂ ಮುಸಲ್ಮಾನರ 2 ಶೈಲಿಗಳನ್ನು ಒಳಗೊಂಡಿದೆ. ಗಾರೆಯಿಂದಲೇ ನಿರ್ಮಿಸಲ್ಪಟ್ಟಿರುವ ಈ ಮಹಲು 2 ಅಂತಸ್ತುಗಳನ್ನು ಹಿಂದಿದೆ. 2ನೆಯ ಅಂತಸ್ತಿಗೆ ಹತ್ತಲು ಉತ್ತರ ಭಾಗದಿಂದ ಮೆಟ್ಟಿಲುಗಳಿವೆ. ಈ ಮೂಲಕ ಹತ್ತಿ ಮೇಲೆ ಹೋಗಿ ನಿಂತು ನೋಡಿದರೆ ಪ್ರಕೃತಿ ಸೌಂದರ್ಯ ಸೊಗಸಾಗಿ ಕಾಣುತ್ತದೆ. ಇಲ್ಲಿ ಕಾವಲುಗಾರರು ಕಾಯಲು ಇರುವಂತಹ ಈ ಜಾಗವೆಂದು ಊಹಿಸಲ್ಪಡುತ್ತದೆ. ದೂರದಲ್ಲಿ ಕಾಣುತ್ತಿರುವಂಥದ್ದು ಕಾವಲುಗಾರರ ವಸತಿ ಗೃಹ. ಹಾಗೆ ಬಲಭಾಗದಲ್ಲಿ ಕಾಣುತ್ತಿರುವಂಥದ್ದು ಕಾವಲು ಗೋಪುರ. ಇದು ಲೋಟಸ್ ಮಾಲ್ ಅಂತ.
ಇಲ್ಲಿ ಒಂದು ಸಣ್ಣ ದ್ವಾರ. ಸೊ ಇಂಥ ಮರ ಅದ್ಭುತ. ಎರಡು, ಮೂರು, ನಾಲ್ಕು. ಸೊ ಇದನ್ನು ಮುಚ್ಚಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಹೀಗಿದೆ ಇದು ವಿರೂಪಾಕ್ಷ ದೇವಸ್ಥಾನ. ಆದ ನಂತರ ಇದು ಉಗ್ರ ನರಸಿಂಹ ಟೆಂಪಲ್. ಸೊ ಮುಂದೆ ನಾವು ನೋಡುತ್ತಿರುವಂಥದ್ದು ಬಡವಿ ಲಿಂಗ. ಸುಮಾರು 12 ಅಡಿಗಳಷ್ಟು ಎತ್ತರವಿದೆ. ವ್ಯವಸಾಯ ಕಾಲುವೆಯೊಂದು ಈ ಗುಡಿಯ ಮುಖಾಂತರವೇ ಹಾಯ್ದು ಹೋಗುವುದರಿಂದ ಲಿಂಗವು ಸದಾ 3 ಅಡಿ ನೀರಿನಲ್ಲಿ ಮುಳುಗಿರುತ್ತದೆ. ಸೊ ಗೈಸ್, ಇಷ್ಟು ಹೊತ್ತಿಂದ ಈ ವ್ಲಾಗನ್ನು ನೋಡಿದ ನನಗೆ ತುಂಬ ಧನ್ಯವಾದಗಳು. ಹಾಗೆ ಹೋಪ್ ಈ ಹಂಪಿ ಸೆಕೆಂಡ್ ಪಾರ್ಟ್ ಅಂದರೆ ವಿರೂಪಾಕ್ಷ ದೇವಸ್ಥಾನ ಹಾಗೆ ಎಕ್ಸೆಟ್ರಾ ಇಷ್ಟು ಜಾಗವನ್ನು ನೋಡಿದಿರಿ. ಇನ್ನೂ ಹೆಚ್ಚು ನೋಡಲಿಕ್ಕೆ ಇದರಲ್ಲಿ ಟೈಮ್ ಸಿಗಲಿಲ್ಲ. ಸೊ ಆದಷ್ಟು ನನ್ನ ಕೈಯಲ್ಲಾದ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಹೊಸ ವ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್. ಜೈ ಶ್ರೀರಾಮ್.